ನಮಸ್ಕಾರ. ಕರ್ನಾಟಕದ ನವೋದ್ಯಮ ಶಿಲ್ಪಿಗಳು, ಕರ್ನಾಟಕ ಸ್ಟಾರ್ಟಪ್ ಚಾಂಪಿಯನ್ಸ್ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ KDEM. ಈ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಒಂದು ಕೇಳಿದೀವಲ್ವ, ಹಾಗೆ ನಾವೆಲ್ಲರೂ ನೋಡ್ತಾ ಇರೋದ್ರಲ್ಲಿ ನಮಗೆ ಏನು ಕಾಣಲ್ವೋ ಸಮಾಜಕ್ಕೆ ಬೇಕಾಗಿರುವಂತಹ ವಿಜ್ಞಾನ ಮತ್ತು ತಂತ್ರಜ್ಞಾನ ಎರಡನ್ನೂ ಸಮಾಜಕ್ಕೆ ಬೇಕಾಗಿರುವಂಥದ್ದನ್ನು ಜೋಡಿಸಿ ಹೊಂದಿಸಿ ಹೊಸತೇನೋ ಬೇಕನ್ನೋ ಹುಡುಕಾಟ ಇರುವಂಥವರೇ ಈ ನವೋದ್ಯಮ ಶಿಲ್ಪಿಗಳು. ನವೋದ್ಯಮ ಸ್ಟಾರ್ಟಪ್ ಅನ್ನೋದು ನೀವೆಲ್ಲ ಸಾಕಷ್ಟು ಕೇಳಿದ್ದೀವಿ. ಇಂದಿನ ಸಂಚಿಕೆಯಲ್ಲಿ ನಾವು ಒಬ್ಬರು ಅತಿಥಿಗಳನ್ನು ಮತ್ತು 2 ನವೋದ್ಯಮಿಗಳನ್ನು ಬರಮಾಡ್ಕೊಂಡಿದ್ದೀವಿ. ಅತಿಥಿಗಳ ಹೆಸರು ಡಾಕ್ಟರ್ ತಸ್ಲಿಮ್ ಆರಿಫ್. ಸ್ವಾಗತ ಸರ್. ನಮಸ್ಕಾರ. ಡಾಕ್ಟರ್ ತಸ್ಲಿಮ್ ಆರಿಫ್ ಅವರು ಅಹಮದಾಬಾದ್ನಲ್ಲಿ ಬೇರು, ನಂತರದಲ್ಲಿ ನ್ಯೂರೋ ಸೈನ್ಸಸ್ನಲ್ಲಿ ಹಿ ವಾಸ್ ರೂಟೆಡ್ ಇನ್ ಟು ನ್ಯೂರೋ ಸೈನ್ಸಸ್ ಅಟ್ ಜರ್ಮನಿ. ಅಲ್ಲಿಂದ ಅಮೆರಿಕಾಗೆ ಹೋದರು, ಅಲ್ಲಿ PG ವರ್ಕ್ ಮತ್ತು ಇನ್ನೊಂದಷ್ಟು ಕೆಲಸ ಮಾಡಿದರು. ಅದಾದಮೇಲೆ ವ್ಯಾಟನ್ ಸ್ಕೂಲ್ ಆಫ್ ಬಿಸ್ನೆಸ್ ಅಲ್ಲಿ ಈ ಬಯೋಟೆಕ್, ಮೆಡ್ಟೆಕ್ ಆ್ಯಂಡ್ ಸ್ಟಾರ್ಟಪ್ಸ್ ಇವುಗಳನ್ನು ಹೇಗೆ ಆತ್ಕೊಂಡು ಅವರಿಗೆ ಬೆಂಬಲ ಕೊಡೋದು, ಅವರನ್ನು ಹೌ ಟು ನರ್ಚರ್ ದೆಮ್, ಆಲ್ ದಿಸ್ ಬಿಕೇಮ್ ಹಿಸ್ ಕೆಪಾಸಿಟಿ, ಬಿಕೇಮ್ ಹಿಸ್ ಪ್ಯಾಷನ್. ನೌ ದೇರ್ ಹಿ ಈಸ್. ಸಿ ಕ್ಯಾಂಪ್ ಅಂತ ಒಂದು ಸಂಸ್ಥೆ ಇದೆ ಬೆಂಗಳೂರಿನಲ್ಲಿ. ಅದರ ಮುಖಾಂತರ ಇಂಥವರೆಲ್ಲರನ್ನೂ ಜೊತೆ ಸೇರಿಸಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಡಾಕ್ಟರ್ ತಸ್ಲಿಮ್ ಆರಿಫ್. ಇವತ್ತಿನ ನಮ್ಮ ನವೋದ್ಯಮ ಶಿಲ್ಪಿಗಳಲ್ಲಿ ಒಬ್ಬರು ಮಿಸ್ಟರ್ ಶ್ರೀಕರ್ ಅವರು, ಶ್ರೀಕರ್ ಕೊತ್ತಮಚ್ಚು. ಇವರು ಒಂದಷ್ಟು ಮೆಡಿಕಲ್ ಟೆಕ್ನಾಲಜಿ ಆ್ಯಂಡ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಜೊತೆ ಮೆಡ್ಟೆಕ್ಕಲ್ಲಿ ಒಂದಷ್ಟು ಕೆಲಸ ಮಾಡಿದರು. ಆಮೇಲೆ ಮತ್ತೆ ಇಸ್ರೇಲ್ಗೆ ಹೋಗಿ ಅಲ್ಲೊಂದಷ್ಟು ಕೆಲಸ ಮಾಡಿದರು. ಎಲ್ಲ ಆಗಿ ಮತ್ತೆ ವಾಪಸ್ ಬಂದ ಮೇಲೆ ಮತ್ತೆ ಮನಸ್ಸು ಅಲ್ಲಿಗೆ ಸಮಾಧಾನ ಆಗಲಿಲ್ಲ. ಹೊಸ ಥರ ಹುಡುಕಾಟದಲ್ಲಿ ಮುಂದೆ ಹೋಗಿದ್ದಾರೆ. ಏನು ಅಂತ ಅವ್ರ ಬಾಯಿಲೆ ಮತ್ತೆ ನಂತರ ಕೇಳ್ತೀನಿ. ಮತ್ತೊಬ್ಬರು ಡಾಕ್ಟರ್ ಭರತ್ ಹೆಗ್ಡೆ. ಉತ್ತರ ಕನ್ನಡದ ಸಿದ್ದಾಪುರದ ಪಕ್ಕದ ಕನ್ನಳ್ಳಿಯ ಒಂದು ಪುಟ್ಟ ಗ್ರಾಮದಲ್ಲಿ ಕನ್ನಡದಲ್ಲಿ ಓದಿ SSLC ಬರೆದು ಆಮೇಲೆ ಇಂಗ್ಲೀಷಿಗೆ ಬಂದು ಮೈಸೂರಲ್ಲಿ BE ಮಾಡಿ ಡೆಲ್ಲಿಗೆ ಹೋಗಿ MTech ಮಾಡಿ ವಾಪಸ್ ಬೆಂಗಳೂರಿಗೆ ಬಂದು IASCಯಲ್ಲಿ ಡಾಕ್ಟರೇಟ್ ಮಾಡಿ ಕೆಲಸಕ್ಕೆ ಹೋಗಲಿಲ್ಲ. ಈ ಹುಡುಕಾಟ ಶುರುವಾಯಿತು. ತಲೆಯಲ್ಲಿ ಹುಳ ಬಿತ್ತು. ಹಾಗಾಗಿ ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನು ಸಮಾಜದ ಜೀವನದ ಜೊತೆ ಹೇಗೆ ಹೊಂದಿಸೋದಂತ ಶುರು ಮಾಡಿದರು ಡಾಕ್ಟರ್ ಭರತ್ ಹೆಗ್ಡೆ. ಸರ್, ವೇರ್ ಡಿಡ್ ಯು ಸ್ಟಾರ್ಟ್? ಹೌ ಹ್ಯಾವ್ ಯು ರೀಚ್ ದಿಸ್ ಪ್ಲೇಸ್, ಸರ್? Thank you for having me. So, with my early training in science, largely neuroscience, as a scientist, I learned how different parts of the body, different components of the ecosystem around us work. But as I grew from Germany to US and then to Wharton, I think I got exposed to the concept of how science can also be impactful, how science can be useful to society, how science can solve societal problems. And that concept and philosophy excited me. And that is something that I initiated my thoughts in terms of building abilities to convert scientific knowledge into impactful innovations. How science, which is generated by phenomenal scientists, basic scientists around, how that science can, with the journey, can actually build solutions which can solve societal problems. And that has been my broader journey. Currently, I work at CCAMP, that is Center for Cellular and Molecular Platforms, an organization based out of Bangalore Life Science Cluster, which also has NCBS and INSTEM. Together at the BLISC campus, we are aiming to build an environment which would have scientific generation, translation, innovation and commercialization in one bit. So this is a short journey in a brief that I wanted to share today, and very happy to be here, and we'll expand more on that. ಶ್ರೀಕರ್, ನಿಮ್ಮ ಪ್ರಯಾಣ ಎಲ್ಲಿಂದ ಶುರುವಾಯಿತು, ಈಗ ಎಲ್ಲಿದ್ದೀರಾ? ನಮಸ್ಕಾರ ಸರ್. ನಾನು SITಯಲ್ಲಿ ತುಮಕೂರು SITಯಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ಅದಾದಮೇಲೆ ಐ ವೆಂಟ್ ಆನ್ ಟು ವರ್ಕ್ ವಿತ್ ಸೀಮೆನ್ಸ್ ಆ್ಯಂಡ್ ಫಿಲಿಪ್ಸ್. ಅಲ್ಲಿ ಒಂದು 12 ವರ್ಷ ಕೆಲಸ ಮಾಡಿದೆ. ಸೊ ನಾನು ಫಿಲಿಪ್ಸಲ್ಲಿದ್ದಾಗ ದೆ ವಾಸ್ ಒನ್ ಕ್ರಾಸ್ ಗ್ಲೋಬಲ್ ಟೀಮ್ ಫಾರ್ಮ್ ಮಾಡ್ತಾಯಿದ್ರು. ಅದು ಒಂದು ಹೊಸ ಟೀಮ್ ಮಾಡ್ತಾಯಿದ್ರು. ಅದರಲ್ಲಿ US ನಿಂದ, ಇಸ್ರೇಲ್ನಿಂದ, ಪ್ಲಸ್ ಸ್ವಲ್ಪ ಜನ ಬ್ಯಾಂಗ್ಳೂರ್ನಿಂದನೂ ವಿ ಫಾರ್ಮ್ಡ್ ಎ ಟೀಮ್. ಸೊ ಆವಾಗ ಅವರ್ ಪ್ರಾಜೆಕ್ಟ್ ಗೋಲ್ ವಾಸ್ ಟು ಡೆವಲಪ್ ನೆಕ್ಸ್ಟ್ ಜನರೇಷನ್ CT ಸ್ಕ್ಯಾನರ್ಸ್. ಸೊ ಆ ಟೈಮಲ್ಲಿ ಐ ಹ್ಯಾಡ್ ಟು ಫ್ರೀಕ್ವೆಂಟ್ಲಿ ಟ್ರಾವೆಲ್ ಟು ಇಸ್ರೇಲ್. ಸೊ ಒನ್ಸ್ ಇಸ್ರೇಲ್ಗೆ ಹೋದಾಗ, ಆ್ಯಸ್ ಯು ಆಲ್ ಆಫ್ ಅಸ್ ನೋ, ಇಸ್ರೇಲ್ ಈಸ್ ಅ ಸ್ಟಾರ್ಟಪ್ ನೇಷನ್ ಆಫ್ ದ ವರ್ಲ್ಡ್. ಸೊ ಅಲ್ಲಿಗೆ ಹೋದಾಗ ದಟ್ ಎಕೋಸಿಸ್ಟಮ್ ಆ್ಯಕ್ಚುಲಿ ಇನ್ಸ್ಪೈರ್ಡ್ ಮೀ ಕ್ವೈಟ್ ಎ ಲಾಟ್. ಪ್ಲಸ್ ಅಲ್ಲಿ ಫಿಲಿಪ್ಸ್ ಇಸ್ರೇಲಲ್ಲಿದ್ದಾಗ ಆಲ್ಮೋಸ್ಟ್ ಒಂದು ಮಲ್ಟಿಪಲ್ ಪ್ರಾಡಕ್ಟ್ಸು ಕಾನ್ಸೆಪ್ಟ್ನಿಂದ ಕಮರ್ಷಿಯಲೈಸೇಷನ್ ತನಕ ತೊಗೊಂಡೋಗಿದ್ವಿ. ಆ ಎಕ್ಸ್ಪೀರಿಯೆನ್ಸ್ ಭಾಳ ಅಂದರೆ ಭಾಳ ಕಾನ್ಫಿಡೆನ್ಸ್ ಕೊಡ್ತು ನನಗೆ ಆ್ಯಸ್ ಎ
ಆ್ಯಸ್ ಎನ್ ಇಂಜಿನಿಯರ್ ಐ ಗಾಟ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಕಾನ್ಫಿಡೆನ್ಸ್. ಸೊ ನಾನು ಫಿಲಿಪ್ಸು ಇಂಡಿಯಾಗೆ ವಾಪಸ್ ಬಂದಾದಮೇಲೆ ಐ ಟುಕ್ ಎ ಸಬ್ಯಾಟಿಕಲ್ ಅಟ್ ಮೈ ವರ್ಕ್ ಅಟ್ ಫಿಲಿಪ್ಸ್. ಸಬ್ಯಾಟಿಕಲ್ ತೊಗೊಂಡು ಐ ವಾಸ್ ಎಕ್ಸ್ಪ್ಲೋರಿಂಗ್ ಏನು ಮಾಡಬೇಕು, ಬಿಕಾಸ್ ದಟ್ ಸ್ಟಾರ್ಟಪ್ ಕೀಡಾ ಅಂತ ಹೇಳ್ತಿರವ ಅದು ಇಟ್ ಸ್ಟಾರ್ಟೆಡ್ ಆ್ಯಕ್ಚುಲಿ ಬಗ್ಗಿಂಗ್ ಮೀ ಕ್ವೈಟ್ ಎ ಲಾಟ್. ಸೊ ನಾನು ಸಬ್ಯಾಟಿಕಲ್ ತೊಗೊಂಡಾದ್ಮೇಲೆ ಐ ವಾಸ್ ಎಕ್ಸ್ಪ್ಲೋರಿಂಗ್ ಏನು ಮಾಡಬೇಕು. ದಟ್ ಈಸ್ ದ ಟೈಮ್ ಸ್ವಲ್ಪ ಡಿಜಿಟೈಸೇಷನ್ ಎಲ್ಲ ಕಡೆ ವಿ ವರ್ ಸೀಯಿಂಗ್ ದ ಫ್ರೂಟ್ಸ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ಇಟ್. ಬಟ್ ಹೆಲ್ತ್ ಕೇರಲ್ಲೂ ಡಿಜಿಟೈಸೇಷನ್ ಆಗ್ತಾಯಿತ್ತು, ಬಟ್ ಇಟ್ ವಾಸ್ ನಾಟ್ ಹ್ಯಾಪನಿಂಗ್ ಸ್ಪೆಸಿಫಿಕ್ಲಿ ಇನ್ ದ ಸರ್ಜರಿ ಸ್ಪೇಸ್. ಸೊ ದಟ್ಸ್ ವೇರ್ ವಿ ಐಡೆಂಟಿಫೈಡ್ ಅನ್ ಆಪರ್ಚುನಿಟಿ ಆಫ್ ಡೆವಲಪಿಂಗ್ ಇಮೇಜ್ ಗೈಡೆಡ್ ಸರ್ಜರಿ ಅಂತ ಹೇಳ್ತೀವಿ. ಸೊ ಇಮೇಜ್ ಗೈಡೆಡ್ ಸರ್ಜರಿ ಅಂದರೆ ಇದು ಒಂಥರ GPS ಸಿಸ್ಟಮ್ ಥರ. ಯು ಕ್ಯಾನ್ ರೀಚ್ ಔಟ್ ಟು ಎನಿ ಲೊಕೇಶನ್ ಇನ್ ದ ಬಾಡಿ. ಶರೀರದೊಳಗೆ ಯಾವ ಅಂಗಾಂಗ ಬೇಕಾದರೂ ಮುಟ್ಟಬಹುದು. ಹೌದು ಸರ್, ಇಟ್ಸ್ ಪಾಸಿಬಲ್ ಟು ರೀಚ್ ಔಟ್ ಟು ಎನಿ ಲೊಕೇಶನ್ ಇನ್ ದ ಬಾಡಿ. ಇಟ್ ವಾಸ್ ಆಲ್ರೆಡಿ ದೇರ್, ಬಟ್ ವಿ ನ್ಯೂ ದಟ್ ದೇರ್ ವರ್ ಸ್ಟಿಲ್ ಮೋರ್ ಚಾಲೆಂಜಸ್ ಟು ಬಿ ಸಾಲ್ವ್ ದೇರ್. ಸೊ ಅಲ್ಲಿ ಇಮೇಜ್ ಗೈಡೆಡ್ ಸರ್ಜರಿ ಅಂತ ಆಪ್ಷನ್ ತೊಗೊಂಡು ವಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್. ಸೊ ಇಫ್ ಐ ಹ್ಯಾವ್ ಟು ಕ್ರಿಸ್ಪ್ಲಿ ಟಾಕ್ ಅಬೌಟ್ ದ ಅಡ್ವಾಂಟೇಜಸ್ ಇಮೇಜ್ ಗೈಡೆಡ್ ಸರ್ಜರಿ ಟ್ರೆಡಿಷನಲ್ ಸರ್ಜರಿಯಲ್ಲಿ. ಸೊ ಫಸ್ಟ್ ಆಫ್ ಆಲ್ ಇಟ್ ಈಸ್ ಕಂಪ್ಲೀಟ್ಲಿ ಸ್ಕಾರ್ಲೆಸ್, ಒಂಚೂರು ಸ್ಕಾರೇ ಇರಲ್ಲ. ಮತ್ತು ಅನೆಸ್ಥೀಷಿಯಾ ವಿಚ್ ಇಸ್ ದ ಮೇನ್ ರೀಸನ್ ಫಾರ್ ಆಲ್ ದ ಸೈಡ್ ಎಫೆಕ್ಟ್ಸ್. ಸೊ ಅನೆಸ್ಥೀಷಿಯಾ ಲೋಕಲ್ ಅನೆಸ್ಥೀಷಿಯಾ ಇರುತ್ತೆ, ಮತ್ತು ರಿಕವರಿ ಟೈಮ್ ಭಾಳ ಅಂದರೆ ಭಾಳ ಫಾಸ್ಟ್ ಆಗಿರುತ್ತೆ. ಒಂದು ವೆರಿ ಇಂಪಾರ್ಟೆಂಟ್ ಅಂದರೆ ಈ ಜನರಲಿ ಸರ್ಜರಿ ಅಂದರೆ ಡಾಕ್ಟರ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಇಮೇಜ್ ಗೈಡೆಡ್ ಸರ್ಜರಿ ಇಟ್ಸ್ ವೆರಿ ಆಬ್ಜೆಕ್ಟಿವ್ ಇನ್ ನೇಚರ್. ಸೊ ದಟ್ ಮೀನ್ಸ್ ಝೀರೋ ಸೈಡ್ ಎಫೆಕ್ಟ್ಸ್. ಸೊ ಕಂಪ್ಲೀಟ್ಲಿ ಆಬ್ಜೆಕ್ಟಿವೈಸ್ ಮಾಡ್ಬೋದು. ಸೊ ದಟ್ ಈಸ್ ವೇರ್ ವಿ ಥಾಟ್ ವಿ ಹ್ಯಾವ್ ಎನ್ ಆಪರ್ಚುನಿಟಿ ದೇರ್ ಆ್ಯಂಡ್ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದಟ್ ಸ್ಪೇಸ್. ಡಾಕ್ಟರ್ ಭರತ್ ಹೆಗ್ಡೆ ಅವರು ಕೆಲಸಕ್ಕೆ ಹೋಗೋದು ಬಿಟ್ಟು ಇದೆಲ್ಲ ಹೀಗೆ ಮಾಡಬೇಕಂತ ಎಲ್ಲಿಂದ ಶುರುವಾಯಿತು ಇದು ಹುಳ? ಈಗ ಅವ್ರು ಅಂದ್ರಲ್ಲ ಹುಳ ಅಂತ, ಅದು ಅದೃಷ್ಟವಶಾತ್ ನಮ್ಮ ಕುಟುಂಬದ ಸಪೋರ್ಟಿಂದ, ಅವರ ಬೆಂಬಲದಿಂದ, ತಂದೆ ತಾಯಿ ಅಕ್ಕಂದ್ರ ಬೆಂಬಲದಿಂದ ನನ್ನ ಉನ್ನತ ಶಿಕ್ಷಣದ ಏನು ಕನಸಿತ್ತು ಅದು ನನಸಾಯಿತು. ಅದಾದಮೇಲೆ ಹೀಗೆ ವಿಚಾರ ಮಾಡ್ತಾ ಇದ್ದಾಗ ಏನೋ ಸ್ವಲ್ಪ ಮಟ್ಟಿಗೆ ತಂತ್ರಜ್ಞಾನದ ಬಗ್ಗೆ ಏನು ತಿಳ್ಕೊಂಡಿದ್ದೀನಿ, ಇದರಿಂದ ಅದರಿಂದ ಪ್ರಯೋಜನ ಏನು, ಈಗ ಜನಸಾಮಾನ್ಯರಿಗೆ ಅದನ್ನು ಶೀಘ್ರವಾಗಿ ಮುಟ್ಸೋ ಅಂಥದ್ದು ಹೇಗೆ ಅನ್ನೋ ಒಂದು ಜಿಜ್ಞಾಸೆ ಶುರುವಾಯಿತು. ಈಗ ಕೆಲವು ವರ್ಷದ ಹಿಂದೆ ಆಗಲೇ ನಮ್ಮ ಸಿದ್ದಾಪುರದಲ್ಲಿ ಈ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಮನೆ ಬಾಗಿಲಿಗೆ ತಂದು ಕೊಡ್ತಿದ್ರು. ಆದರೆ ಈಗ ಜನರಿಗೆ ಕಾಡುವಂಥ ಈ ಆರೋಗ್ಯದ ಸಮಸ್ಯೆ ಏನಿದೆ, ಅದರಲ್ಲೂ ಈ ಕಣ್ಣಿನ ಆರೋಗ್ಯದ ಸಮಸ್ಯೆ ಏನಿದೆ, ಈಗ ಆರೋಗ್ಯದ ಸೇವೆಗಳು ಕೂಡ ಮನೆ ಬಾಗಿಲಿಗೆ ಬರುವಂಥದ್ದಾದರೆ ಆ ಥರ ಆದರೆ ಹೇಗಿರುತ್ತೆ, ಅದು ಮಾಡೋದು ಹೇಗೆ ಅನ್ನೋ ಜಿಜ್ಞಾಸೆ ಶುರುವಾಯಿತು. ಈಗ ಅಂದರೆ ನಮ್ಮ ಊರಿನಲ್ಲಿ ಈಗಲೂ ಕೂಡ ಕಣ್ಣಿನ ಆಸ್ಪತ್ರೆ ಇಲ್ಲ. ನಾವು ಅಲ್ಲಿಗೆ ಕಣ್ಣಿನ ಏನಾದ್ರು ಸಮಸ್ಯೆ ಇದ್ದರೆ ನಾವು ಒಂದೇ ಸಿರ್ಸಿಗೆ ಹೋಗಬೇಕು ಅಥವಾ ಸಾಗರಕ್ಕೆ ಹೋಗಬೇಕು. ಸೊ ಒಂದು ಇಡೀ ದಿವಸ ಒಬ್ಬ ಜನಸಾಮಾನ್ಯನಿಗೆ ಇಡೀ ದಿವಸ ಅದ್ರ ಕೆಲಸ ಹೋಯಿತು, ಖರ್ಚು, ಸಮಯ ಎಲ್ಲದೂ ನಷ್ಟ. ಸೊ ಹಾಗಾಗಿ ಒಂದು ವ್ಯವಸ್ಥೆ, ಅದರಲ್ಲಿ ಅವರಿಗೆ ಯಾರೋ ಒಬ್ಬರಿಗೆ ಅಗತ್ಯ ಇರೋವಂಥವರಿಗೆ ಯಾವುದೇ ಕಡೆ ಯಾವುದೇ ಸಮಯಕ್ಕೆ ಆ ಆರೋಗ್ಯದ ಸೇವೆ ಸಿಗುವಂತಾದರೆ 24x7 ಸರಿ ಅಂತ ಸೂಪರ್ ಏನು ವ್ಯವಸ್ಥೆ ಆದರೆ ಹೇಗಿರುತ್ತೆ, ಅಲ್ಲಿಂದ ಶುರುವಾಯಿತು. ಹಾಗೆ ಈ ತಂತ್ರಜ್ಞಾನದಿಂದ ಯಾವ ರೀತಿಯಲ್ಲಿ ಅದನ್ನು ಸಾಕಾರಗೊಳಿಸ್ಬೋದು ಅಂತ ಪ್ರಯತ್ನ ಶುರು ಮಾಡಿದೆ. ಅದಕ್ಕೆ ತಕ್ಕನಾಗಿ ಅವಕಾಶಗಳು ಸಿಕ್ತು, ಮಾರ್ಗದರ್ಶಕರು ಸಿಕ್ಕರು. ಸಿ ಕ್ಯಾಂಪ್ ಮತ್ತು ಈ ಕರ್ನಾಟಕ ರಾಜ್ಯ ಸರ್ಕಾರ, ಭಾರತ ಕೇಂದ್ರ ಸರ್ಕಾರ, ಇಂಥವುಗಳ ಒಂದು ಸಂಪೂರ್ಣ ಬೆಂಬಲ ಹಾಗೂ ಮಾರ್ಗದರ್ಶನದೊಂದಿಗೆ ಶುರು ಮಾಡಿದ್ದು. ಅಬ್ಸಲ್ಯೂಟ್ಲಿ ಎಸ್ ಸರ್. ಬ್ಯಾಕ್ ಟು ಯು. ಈಗ ಏನು ನಡೀತಾ ಇದೆ ಸಿ ಕ್ಯಾಂಪಲ್ಲಿ, ಮತ್ತು ಯಾವ್ಯಾವ ಥರದವ್ರನ್ನ ನರ್ಚರ್ ಮಾಡ್ತಾ ಇದ್ದೀರಿ ಸರ್ ಅಟ್ ದಿ ಮೊಮೆಂಟ್? ಮತ್ತು ನಾನು ತಮ್ಮ ಜೊತೆ ಮಾತಾಡ್ತಾ ಮತ್ತು ವೆಬ್ಸೈಟಲ್ಲಿ ಓದಬೇಕಾದ್ರೆ COVID-19 ಸಿಚುವೇಷನ್ನಲ್ಲಿ ಒಂದು 30 ಜನರನ್ನು ಮತ್ತು 30 ಟೆಕ್ನಾಲಜಿ, ಅಬೌಟ್ 30 ಟೆಕ್ನಾಲಜೀಸ್ ಯು ಹ್ಯಾವ್ ಬಿನ್ ಏಬಲ್ ಟು ಝೀರೋ ಇನ್ ಅಪಾನ್ ಆ್ಯಂಡ್ ದೆನ್ ನರ್ಚರ್ ದೆಮ್ ಆ್ಯಂಡ್ ಬ್ಲಾಸಮ್ ದೆಮ್ ಇಮಿಡಿಯೇಟ್ಲಿ ಇನ್ ಟು ಎ ಪ್ರಾಡಕ್ಟ್ ರಿಲೇಟೆಡ್ COVID-19 ಪ್ರಾಡಕ್ಟ್ಸ್ ಆಗೋದಕ್ಕೆ ಒಂದು 30 ಜನರನ್ನು ಆಯ್ಕೆ ಮಾಡಿದ್ದೀರಿ ಅಂತ. ಪ್ಲೀಸ್ ಎಲಾಬರೇಟ್ ಆನ್ ದಟ್ ಸರ್. Sure. So I think COVID-19, as we all know, sir, that it was absolutely unexpected. We didn't know anything about that till it actually hit. And more so in India, we were somewhere possibly, kind of hoping that India would not be affected, while it did affect other geographies. I think as a scientific community, these were the times that we need to be relevant. We need to respond to the challenge which is around us.
And this is more or less the same what we felt at CCAM along with other collaborators who are there, that this is the time that while you are doing building innovations and taking care of healthcare components and so on, this is the time that we actually need to do something. So, this is the time where we have to respond and build solutions to ensure that the COVID-19 pandemic effects are minimum. What were we lacking? If I may elaborate on it, sir, very quickly. We actually didn't have resources to respond to this at that time. We didn't have testing, we didn't have the other capabilities in terms of transport machines, ventilation capabilities, many other capabilities. Yes, sir. Ventilator ಬಗ್ಗೆ ಕೇಳಿದ್ವಿ, then mask ಬಗ್ಗೆ ಕೇಳ್ತಾ ಇದ್ವಿ, PPE kits ಬಗ್ಗೆ ಕೇಳ್ತಾ ಇದ್ವಿ, oxygen ಬಗ್ಗೆ ಕೇಳ್ತಾ ಇದ್ವಿ, diagnostics ಬಗ್ಗೆ ಕೇಳ್ತಾ ಇದ್ವಿ, shortage ಬಗ್ಗೆ. Yeah, so completely. So we were kind of trying to fight a pandemic without resources. And this is where we had to look into our own backyard and say, where are those startup champions who can pivot like them, who can pivot and make small changes, and then their solutions can be now relevant to COVID-19. Immediately, right? Who are nearly deployment ready. So we, in last week of March 2020, we launched a nationwide program called CCAM COVID-19 Innovations Deployment Accelerator. Idea was to say, please come to us, we will identify the best ones and help them to be deployed. Within a month, sir, every week after week, in 4 weeks, we got 1,100 innovations. Wow, amazing, within a month. Sir. And within a month, every week we selected 7 to 8 whom we thought are the best innovations which can be deployed immediately to serve people around. So out of 1,100, so we picked around 30 that you mentioned. And very happy to share that 23 of them right now in hospitals, in primary healthcare. Wow. More than these are the innovators who actually, the startup champions that you talk about, like Shekhar, like Bhagat, who actually have built those innovations. Okay. Our innovations are now serving in 17 states. Lovely, sir. Right? In ICU settings, for young kids, for neonates, for elderly, for vaccine transport. A lot of those are happening, and I think this is where the India is actually doing well. Atmanirbhar Bharat. Atmanirbhar Bharat, building indigenous innovations for our local problems. And this is where the future is, sir. So I'm very, very excited for that, and CCAM led that. ಇತ್ತು ಇಲ್ಲಿ, ಆದರೆ ಅದನ್ನು ಹುಡುಕಿ ಗುರುತಿಸಿ ತೆಗೆದು ಸ್ವಲ್ಪ ಟ್ವಿಚ್ ಮಾಡಿ ಅದನ್ನು ಓರಿಯೆಂಟ್ ಮಾಡಿ ಜನರಿಗೆ ಕೊಡೋದು ಬೇಕಾಗಿತ್ತು, ವಿಚ್ ಯು ಡಿಡ್. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಶ್ರೀಕರ್ ಹೇಳಿ, ನೀವು ಆಮೇಲೆ ಹೇಳಿದ್ರಿ ಮೆಡಿಕಲ್ ಪ್ಲಾಟ್ಫಾರ್ಮ್ಸ್ ಬಗ್ಗೆ ಜಾಸ್ತಿ ಹೇಳ್ತೀನಿ ಅಂತ. ಕನಸಿತ್ತು ವಿ ಶುಡ್ ಸಾಲ್ವ್ ಎ ವೆರಿ ವೆರಿ ಬಿಗ್ ಪ್ರಾಬ್ಲಮ್ ಅಂತ. ಸೊ ಈ ಇಮೇಜ್ ಗೈಡೆಡ್ ಸರ್ಜರಿ ಒಂದು ಪ್ಲ್ಯಾಟ್ಫಾರ್ಮ್ ಥರ ಡೆವಲಪ್ ಮಾಡ್ತಾ ಇದ್ವಿ. ಸೊ ವಿ ಆರ್ ಐಡೆಂಟಿಫೈಯಿಂಗ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತ. ಬಟ್ ವೆನ್ ವಿ ಆರ್ ಲುಕಿಂಗ್ ಅರೌಂಡ್, ಗರ್ಭಕೋಶದಲ್ಲಿ ಗೆಡ್ಡೆಗಳಂತ ಇರುತ್ತೆ, ವಿಚ್ ಇಸ್ ಕಾಲ್ಡ್ ಯೂಟ್ರೈನ್ ಫೈಬ್ರಾಯ್ಡ್ಸ್ ಅಂತ. ಅದು ಭಾಳ ಅಂದರೆ ಭಾಳ ಪ್ರಿವಲೆಂಟ್ ಪ್ರಾಬ್ಲಮ್. 1 in 4 women ಹ್ಯಾವ್ ದಿಸ್. ಅಲ್ಲಿಗೆ 140 ಕೋಟಿ ಅಂದರೆ ಹೆಚ್ಚು ಕಡಿಮೆ 35-40 ಕೋಟಿ. ಹೌದು ಸರ್. ಏನು ಸರ್ ಇದು? ಭಾಳ ಅಂದರೆ ಭಾಳ ದೊಡ್ಡ ಪ್ರಾಬ್ಲಮ್. ಸೊ ಇವ್ರಿಗೆ, ಇದು ಮಹಿಳೆಯರಿಗೆ ಈ ಗೆಡ್ಡೆಗಳಿಂದ ಅವ್ರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಲಾಂಗರ್ ಮೆನ್ಸ್ಟ್ರೇಷನ್ ಸೈಕಲ್, ಸಿಕ್ಕಾಪಟ್ಟೆ ಅಕ್ಯೂಟ್ ಪೇಯ್ನ್ ಇರುತ್ತೆ, ಇನ್ಫರ್ಟಿಲಿಟಿ ಒಂದಾಗುತ್ತೆ, ಮಿಸ್ಕ್ಯಾರೇಜು ಆಗುತ್ತೆ. ಸೊ ಇದರಿಂದ ಕರೆಂಟಾಗಿ ಫಸ್ಟು ಎನಿ ಪ್ರಾಬ್ಲಮ್ ಇದ್ದರೂ ಫಸ್ಟು ಡ್ರಗ್ಸೇ ಕೊಡೋದು. ಡ್ರಗ್ಸ್ ಕೊಟ್ಟಾಗ ಇಟ್ಸ್ ಓನ್ಲಿ ಎ ಟೆಂಪ್ರರಿ ರಿಲೀಫ್. ಸೊ ಭಾಳ ಟೈಮ್ ದೇ ರೆಕಮೆಂಡ್ ಫಾರ್ ಹಿಸ್ಟ್ರೆಕ್ಟಮಿ ಅಂತ ಒಂದು ಪ್ರೊಸೀಜರ್ ರೆಕಮೆಂಡ್ ಮಾಡ್ತಾರೆ. ಕತ್ತರಿಸ್ಬಿಟ್ಟು ಗರ್ಭಕೋಶನೇ ತೆಗೆದುಬಿಡ್ತಾರೆ, ಯೂಟ್ರಸ್ನ ತೆಗಿತಾರೆ. ಅದು ಅನ್ಫಾರ್ಚುನೇಟ್ಲಿ ಅದರಿಂದ ಸೈಡ್ ಎಫೆಕ್ಟ್ಸ್ ಭಾಳ ಅಂದರೆ ಭಾಳ ಇದೆ. ಅಟ್ಲೀಸ್ಟ್ ಒಂದು 30-40% ಮಹಿಳೆಯರಿಗೆ ಸಿಕ್ಕಾಪಟ್ಟೆ ಸಿಂಪ್ಟಮ್ಸ್ ಇರುತ್ತೆ, ಸೈಡ್ ಎಫೆಕ್ಟ್ಸ್ ರಿಲೇಟೆಡ್ ಇರುತ್ತೆ. ಸೊ ನಾವೇನು ಮಾಡಿದ್ವಿ ಅಂದರೆ, ಈ ಇಮೇಜ್ ಗೈಡೆಡ್ ಸರ್ಜರಿ ಪ್ಲ್ಯಾಟ್ಫಾರ್ಮ್ ಏನು ಡೆವಲಪ್ ಮಾಡಿದ್ದೀವೋ ಅದು ತೊಗೊಂಡು ಈ ಮಹಿಳೆಯರಿಗೆ ವಿತೌಟ್ ಎನಿ ಸ್ಕಾರ್, ಯೂಟ್ರಸ್ ಪ್ರಿಸರ್ವಿಂಗ್, ತುಂಬ ಇಂಪಾರ್ಟೆಂಟ್ ಸರ್ ಹೆಣ್ಮಕ್ಳಿಗೆ. ಹೌದು ಸರ್, ಯೂಟ್ರಸ್ ಪ್ರಿಸರ್ವಿಂಗ್, ಗರ್ಭಕೋಶನ ಹಾಗೆ ಉಳಿಸಿ. ಹೌದು ಸರ್. ಓಕೆ. ಲೋಕಲ್ ಅನೆಸ್ಥೀಷಿಯಾನೇ ಯೂಸ್ ಮಾಡಿ, ಅಂದರೆ ದೆಲ್ ಬಿ ಅವೇಕ್, ಎಚ್ಚರವಾಗಿರ್ತಾರೆ. ಸರ್, ಚಾಕುಚೂರಿನಲ್ಲಿ ಎಚ್ಚರವಾಗಿಟ್ಟರೆ ಮಹಿಳೆಯರ ಗತಿ. ಸೊ ಅದು ದೇ ನೋ ಪ್ರೊಸೀಜರ್ ಮಾಡುವಾಗ ದೇ ಆರ್ ಕ್ವೈಟ್ ಅವೇಕ್. ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಮತ್ತು ಕಂಪ್ಲೀಟ್ಲಿ ಸ್ಕಾರ್ಲೆಸ್. ಸೊ ಇನ್ನು ರಿಕವರಿ ಟೈಮು ಜನರಲ್ ಆಗಿ ಈ ಯೂಟ್ರಸ್ ಎಲ್ಲ ತೆಗೆದ್ರೆ 8 ವಾರ 9 ವಾರ ಅವ್ರು ದೇ ಕೆನಾಟ್ ಗೋ ಬ್ಯಾಕ್ ಟು ವರ್ಕ್.
ಇದರಲ್ಲಿ ಒಂದಿನ ಆದಮೇಲೆ ದೇ ಕ್ಯಾನ್ ಡೂ ದೇರ್ ನಾರ್ಮಲ್ ವರ್ಕ್. ಮತ್ತೆ ವಾಪಸ್ ಕೆಲಸಕ್ಕೆ 48 ಗಂಟೆ. ಹೌದು ಸರ್. ಗ್ರೇಟ್ ಸರ್. ಸೊ ಈ ಸೊಲ್ಯೂಷನ್ ನಮ್ಮದು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಸೊ ನಾವು ವಿ ಆರ್ ಸ್ಪೀಕಿಂಗ್ ಟು ದ ರೆಗ್ಯುಲೇಟರಿ ಬಾಡೀಸ್ ಅಪ್ರೂವಲ್ಗೆಲ್ಲ ವಿ ಆರ್ ಇನ್ ದ ಪ್ರಾಸೆಸ್. ಇದನ್ನ ಆಪರೇಷನ್ ಥಿಯೇಟ್ರಿಗೆ ತಗೊಂಡು ಹೋಗೋದಕ್ಕೆ ಬೇಕಾಗೋ ಕ್ರಮಗಳ ಬಗ್ಗೆ ಕೆಲಸ ಮಾಡ್ತಾ ಇದ್ದೀರಿ. ಹೌದು. ಫೈನಲ್ ಸ್ಟೇಜಸ್. ಹೌದು ಸರ್. ಓಕೆ. ಎಕ್ಸಾಕ್ಟ್ಲಿ. ಭರತ್, ನಿಮ್ಮದು ಕೋವಿಡ್ ಇದು ಹೇಗೆ 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 ಅಸೋಸಿಯೇಟ್ ಮಾಡಿದ್ರಿ? ನಾವು ಒಂದು ಎರಡು ಹೇಳಿದ್ರಿ ನೀವು, ಒಂದು ಕಣ್ಣಿಂದು ಮತ್ತೊಂದು ಕೋವಿಡ್ ಥರ್ಮೋಸ್ಕ್ಯಾನ್, ಎರಡೂ ಹೇಳಿ. ಹೌದು. ಈಗ ಕಣ್ಣಿನ ಸಮಸ್ಯೆ ಬಗ್ಗೆ ನಾನು ಮುಂಚೆ ಹೇಳಿದ ಹಾಗೆ ಈಗ ಇರುವಂಥ ಏನು ಉಪಕರಣಗಳು ಅಥವಾ ಸೊಲ್ಯೂಷನ್ಸ್ ಏನಿದೆ ಅದಕ್ಕೆ ತುಂಬ ಅವಲಂಬಿಸ್ಕೊಂಡಿವೆ ಕೆಲವೊಂದನ್ನು. ಒಂದು ಅದಕ್ಕೆ ಸರಿಯಾಗಿ ಗೊತ್ತಿರೋಂಥ ಸ್ಕಿಲ್ಡ್ ಸ್ಟಾಫ್ ಇರಬೇಕು. ಆಮೇಲೆ ಅದಕ್ಕೆ ತಕ್ಕನಾದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್, ಒಂದು ವ್ಯವಸ್ಥೆ ಇರಬೇಕು. ಅದೆರಡು ಇಲ್ಲದೆ ಅದನ್ನು ಮಾಡೋದಕ್ಕಾಗಲ್ಲ. ಆ ಅಂಥ ಟೆಸ್ಟ್ಗಳನ್ನು, ಪರೀಕ್ಷೆಗಳನ್ನು ಮಾಡಲಿಕ್ಕಾಗೋದಿಲ್ಲ. ಸೊ ನಮ್ಮ ಮೂಲ ಉದ್ದೇಶ ಏನಿತ್ತು ಅಂದರೆ ಈ ಯಾವುದೇ ಅವಲಂಬನೆ ಇರದೇ ಇದ್ದಂತಹ ಒಂದು ಸಿಸ್ಟಮ್. ಅದರಿಂದ ಏನಾಗುತ್ತೆ ಅಂದರೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಇವನ್ ಈಗ 10ನೇ ಕ್ಲಾಸು ಮುಗಿಸಿರೋವಂಥವನು ಕೂಡ ಅದನ್ನ ಪ್ರತಿಯೊಂದು ಹಳ್ಳಿಗೆ ಯಾವುದೋ ಒಂದು ದೂರದ ಪ್ರದೇಶಕ್ಕೆ ತಗೊಂಡು, ಈಗ ಇಂಟರ್ನೆಟ್ ಎಲ್ಲ ಕಡೆ ಇದೆ. ಸೊ ಹಾಗಾಗಿ ಈಗ ಏನ್ ಮಾಡಿದೀವಿ ಅಂದ್ರೆ ಅದನ್ನ ಯಾವುದೋ ಒಂದು ದೂರದ ಹಳ್ಳಿಗೋ ಅಥವಾ ಅಂತಹ ಪ್ರದೇಶಕ್ಕೆ ತಗೊಂಡು ಹೋದ್ರೂ ಕೂಡ ಅಲ್ಲಿ ಟೆಸ್ಟ್ ಮಾಡಿ ಅಲ್ಲಿನ ಆ ಏನು ಡೇಟಾ ಇರುತ್ತೆ ಅದು ಅಲ್ಲಿಂದ ಅಪ್ಲೋಡ್ ಆಗಿ ಅದು ಇಲ್ಲಿ ಈಗ ಹೇಗೆ ಅಂದರೆ ಈಗ ನಮ್ಮ ಊರು ಕನ್ನಳ್ಳಿಲಿ ಯಾರಿಗೋ ಒಂದು ಸಮಸ್ಯೆ ಆದರೆ ಅವರಿಗೆ ಬೆಂಗಳೂರಿನ ಒಂದು ಏನು ಕಣ್ಣಿನ ಡಾಕ್ಟ್ರು ಅಥವಾ ಎಕ್ಸ್ಪರ್ಟ್ ಏನಿದ್ದಾರೆ ಅವರ ಸಲಹೆ ಸೂಚನೆಗಳು ರಿಯಲ್ ಟೈಮಲ್ಲಿ ಸಿಗೋ ತರ. ಟೆಲಿಮೆಡಿಸಿನ್ ಅಲ್ಲಿ ಈ ತರ ರಿಯಲ್ ಟೈಮ್ ಸಿಗಲ್ವಾ? ಟೆಲಿಮೆಡಿಸಿನ್ ಅಲ್ಲಿ ಸಿಗ್ತದೆ, ಆದರೆ ಅದರಲ್ಲಿ ಏನು ಅಂದರೆ ಡೈರೆಕ್ಟ್ ಇಂಟ್ರಾಕ್ಷನ್ಸು ಮತ್ತೆ ಈಗ ಆ ಉಪಕರಣ ಏನಿದೆ ಉಪಕರಣನೂ ಕೂಡ ಬೆಂಗಳೂರಿನಲ್ಲಿರುವಂತಹ ಡಾಕ್ಟ್ರು ಬೆಂಗಳೂರಿನಿಂದ ಅದನ್ನ ಆಚೆ ಈಚೆ ಮೂವ್ ಮಾಡ್ಬೋದು. ಆಮೇಲೆ ಅವ್ರಿಗೆ ಏನು ಅಗತ್ಯ ಇದೋ ಯಾವ ಅಂತ ಇನ್ಫಾರ್ಮೇಶನ್ ಅಗತ್ಯ ಇದೆಯೋ ಅದನ್ನ ಅವರು ಪೇಷಂಟ್ ಜೊತೆ ಮಾತಾಡಿ, ಸೊ ಆ ರೀತಿ ಅಂತ ಒಂದು ವ್ಯವಸ್ಥೆ. ಅದಕ್ಕೆ ನಾವು ಆಟೋನಮಸ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಇದು ಎರಡರ ಒಂದು ಸಂಯೋಜನೆ. ಆಟೋನಮಸ್ ಸಿಸ್ಟಮ್ಸ್ ಈಗ ಎಲೆಕ್ಟ್ರೋಮೆಕ್ಯಾನಿಕಲ್ ಒಂದು ಪಾರ್ಟ್ ಆದ್ರೆ ಇನ್ನೊಂದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದೆರಡು ಸಂಯೋಜನೆಯಿಂದ ಆ ಆಟೋನಮಸ್ ಸಿಸ್ಟಮ್ಸ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಎರಡನ್ನೂ ಸೇರಿಸಿ ಮತ್ತೆ ಇದಕ್ಕೆ ಮೆಕ್ಯಾನಿಕಲ್ ಈ ರೋಬೋಟಿಕ್ಸ್ ಏನಿದೆ ಅದೆಲ್ಲದ್ರದ್ದು ಒಂದು ಸಂಯೋಜನೆ. ಈಗ ಯಾವುದೇ ಪ್ರಾಡಕ್ಟ್ ಆದ್ರೆ ಎಲ್ಲದೂ ಬೇಕಲ್ಲಿ. ಹಾಗೆ ತಾಪ ಸ್ಕ್ಯಾನ್ ಬಗ್ಗೆ ಮಾತಾಡೋದಾದ್ರೆ ತಸ್ಲೀಮ್ ಅವರು ಹೇಳಿದ ಹಾಗೆ ನಾವು ಮುಂಚೆ ಒಂದು ಟೆಕ್ನಾಲಜಿನಲ್ಲಿ ಏನು ಕೆಲಸ ಮಾಡ್ತಾ ಇದ್ವಿ ಥರ್ಮೋಗ್ರಫಿನಲ್ಲಿ, ನಮಗೆ ಆ ಕೋವಿಡ್ ಸಮಯದಲ್ಲಿ ನಾವು ಒಂಥರ ಕಂಗಾಲಾಗ್ಬಿಟ್ಟು ಅದಾದಮೇಲೆ ನಮಗೆ ಒಂದು ಘಟ್ಟದಲ್ಲಿ ನಮಗೆ ಅಂದರೆ ಅನ್ನಿಸ್ತು ಈಗ ಇದೇ ಟೆಕ್ನಾಲಜಿಯನ್ನು ನಾವು ಈಗಿನ ಕೋವಿಡ್ ಸಿಚುವೇಶನ್ನಿಗೆ ಇದನ್ನ ಪರಿಸ್ಥಿತಿಗೆ ಉಪಯೋಗಿಸ್ಬೋದಲ್ಲ ಅನ್ನೋ ಆಲೋಚನೆ ಬಂದಾಗ ಆವಾಗ ನಾವು ಅದ್ರ ಬಗ್ಗೆ ಕೆಲಸ ಮಾಡಿ ತುಂಬ ಕಡಿಮೆ ಸಮಯದಲ್ಲಿ ಒಂದು 6 ವಾರಗಳ ಸಮಯದಲ್ಲಿ ನಾವು ಒಂದು ಸಿಸ್ಟಮನ್ನು ರೆಡಿ ಮಾಡಿದ್ವಿ. ಸೊ ಇದರಲ್ಲಿ ಏನಂದರೆ ಈಗ ಈ ಇನ್ಫೆಕ್ಷಿಯಸ್ ಡಿಸೀಸಸ್ ಏನಿದೆ ಸಾಂಕ್ರಾಮಿಕ ರೋಗಗಳು, ಅದರಲ್ಲಿ ಈ ಕೋವಿಡ್ ಅದು ಕೂಡ ಒಂದು ಸಾಂಕ್ರಾಮಿಕ ರೋಗ. ಅದರಲ್ಲಿ ಡಿಸ್ಟೆನ್ಸ್ ಇರಬೇಕು ಒಬ್ಬರಿಂದ ಮತ್ತೊಬ್ಬರಿಗೆ. ಸೊ ಆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ನಮ್ಮ ಯೂಶುವಲ್ ಏನು ಆ್ಯಕ್ಟಿವಿಟೀಸ್ ಇದೆ ದೈನಂದಿನ ಚಟುವಟಿಕೆಗಳು, ಈಗ ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋದರೆ ನಮಗೆ ಟೆಂಪ್ರೇಚರ್ ಮೆಜರ್ ಮಾಡ್ತಾರೆ, ಅಥವಾ ಈಗ ಯಾವುದೇ ಒಂದು ಕೆಲಸದ ಒಂದು ಪ್ರದೇಶಕ್ಕೆ ಹೋದರೆ ಅಲ್ಲಿ ನಮಗೆ ಅಟೆಂಡೆನ್ಸ್ ಮಾನಿಟರ್ ಮಾಡಬೇಕು. ಸೊ ಅದರಲ್ಲಿ ಮುಂಚೆ ಏನಂದರೆ ಒಂದು ಕೈಯಿಂದ ಹಿಡ್ಕೊಂಡು ಟೆಂಪ್ರೇಚರ್ ನೋಡುವಂಥ ಒಂದು ವ್ಯವಸ್ಥೆ ಈಗಲೂ ಇದೆ ತುಂಬ ಕಡೆ. ಆದ ಆ ಡಿಸ್ಟೆನ್ಸ್ ನಿಮಗೆ ಒಂದು ಅಡಿಗಿಂತ ಕಡಿಮೆನೇ ಇರುತ್ತೆ. ಅದು ಒಂದು. ಇನ್ನೊಂದೇನಂದ್ರೆ ಈಗ ಅಟೆಂಡೆನ್ಸ್ ನಾವು ತಗೋಬೇಕು ಅಂದರೆ ಎಲ್ಲ ಆಫೀಸ್ಗಳಲ್ಲೂ ಈಗ ಫಿಂಗರ್ ಪ್ರಿಂಟ್, ಅದು ಟಚ್. ಸೊ ಈ ಎರಡನ್ನ ನಾವು ಅದನ್ನ ಏನು ಸಮಸ್ಯೆಗಳಿದೆ ಅದನ್ನ ಅಡ್ರೆಸ್ ಮಾಡೋದಕ್ಕೋಸ್ಕರ ಈ ತಾಪ ಸ್ಕ್ಯಾನ್ ಅಂತ ಏನ್ ಮಾಡುತ್ತೆ ಇದು. ಸೊ ಇದು ನಿಮ್ಮ ಟೆಂಪರೇಚರ್ ಅನ್ನ ಸುಮಾರು 3 ಮೀಟರ್ ದೂರದಿಂದ 9 ಅಡಿ ದೂರದಿಂದ ಮೆಜರ್ ಮಾಡುತ್ತೆ. ಹಾಗೆ ನೀವು ಮಾಸ್ಕ್ ಹಾಕೊಂಡಿದ್ರು ಕೂಡ ನೀವು ಸುಬ್ರಹ್ಮಣ್ಯ ಅಂತ ಇದು ಕಂಡುಹಿಡಿಯುತ್ತೆ. ಅಂದ್ರೆ ನಿಮ್ಮ ಫೋಟೋ ಒಂದು ಮೊದಲು ಅಲ್ಲಿ ಇರಬೇಕು, ಇರುತ್ತೆ. ಸೊ ಹಾಗಾಗಿ ನೀವು ಜಸ್ಟ್ ನೀವು ನಿಮ್ಮ ಎಂಟ್ರೆನ್ಸ್ ಇಂದ ನೀವು ಮುಂದೆ ಬಂದ್ರೆ
ನಿಮ್ಮ ಟೆಂಪರೇಚರ್ ಎಷ್ಟು ಅಂತ ಹೇಳುತ್ತೆ, ನೀವು ಬಂದಿದ್ದೀರಲ್ವ ಅಂತ ಅದು ರೆಕಾರ್ಡ್ ಆಗುತ್ತೆ. ಸೊ 2 ಕೆಲಸ ಒಂದರಲ್ಲೇ ಆಗುತ್ತೆ. ಯಾವುದೇ ಏನು ಸಾಮೀಪ್ಯ ಇಲ್ಲದೆ ಯಾರ ಅಗತ್ಯವೂ ಇಲ್ಲದೆ ಅದನ್ನ ಆಪರೇಟ್ ಇಲ್ಲದೆ ಯಾರು ಆಪರೇಟ್ ಮಾಡಬೇಕಾಗಿಲ್ಲ. ಅದು ಮತ್ತೊಂದು ಆಟೋನಮಸ್ ಸಿಸ್ಟಮ್ಸ್. ಇದು ಮತ್ತೊಂದು ಥರದ ಆಟೋನಮಸ್, ಅಂದರೆ ತನ್ನಿಂದ ತಾನೇ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ. ಬ್ಯೂಟಿಫುಲ್ ಸರ್. ಇದೆಲ್ಲ ಮಾಡಬೇಕಾದ್ರೆ ನಿಮಗೆ ಒಂದಷ್ಟು ಜನರ ಸಹಕಾರ ಇರಬೇಕಲ್ಲ. ಯು ಮಸ್ಟ್ ಗೆಟ್ ದಿ ಕೋಆಪರೇಷನ್ ಆ್ಯಂಡ್ ಆಫ್ ಗುಡ್ ಕೋಆಪರೇಷನ್ ಆಫ್ ಪೀಪಲ್. ಹೇಳಿ ಸರ್, ಯಾರ್ಯಾರಿಂದ ಏನೇನಾಯಿತು? No, absolutely. I think, so you rightly said, I think the efforts could be made by people on the ground, but the policies and active support are crucial to actually make it to a larger scale. And I think we can't, thank the machineries which actually support that. So many of them. Lovely. But I think just to name a few possibly, both at the state government, the departments of ITBT, which is very, very active, and also the health department has been phenomenally active in terms of working with us, very, very proactive and forthcoming in very terms nice. of, saying that how one can do together. Bureaucrats. Very active. So politicians. Absolutely. So if I may add, like, the minister, like Dr. Ashwath Narayan and the additional chief secretary, Dr. Ramana Reddy, and many others in the team, Dr. Meena Nagaraj and Dr. Bala and many others, have been phenomenally forthcoming in terms of building and helping these innovations to come forward. At the same time, I won't really, not mention the central agencies, like the agencies like DBT, BIRAC, AIM, Niti Aayog, the DST. Think of it. These have now built kind of building blocks. Beautiful. On which innovations is now being built and deployed. And KDM is at the cut edge to help and deliver all this. Absolutely. And KDM is phenomenal, in terms of a platform to actually leverage this, the initiatives and take it to the next level. One-liner advice to the people who are looking to you. I think believe in yourself. I think have a purpose that you want to build, because innovations are built with the purpose and the metal that you can actually take it forward. Be clear and sure. Absolutely. Thank you, sir. ಶ್ರೀಕರ್, ಏನೇನು ಕಷ್ಟ ಏನು ಬಂತು, ಸೊಲ್ಯೂಷನ್ ಎಲ್ಲಿ ಸಿಕ್ತು? ಸರ್, ಕಷ್ಟ ಎಲ್ಲ ಕಡೆನೂ ಇರುತ್ತೆ, ಬಟ್ ಐ ಥಿಂಕ್ ಆ್ಯಸ್ ಎ ಸ್ಟಾರ್ಟಪ್ ಆಂಟ್ರಪ್ರನರ್, it's always that you need to challenge yourself and you should really look out for the solutions. But I should really thank both government of Karnataka and also government of India through DBT and BIRAC. So ನಮ್ಗೆ ಈಗ ಏನು ಕನಸು, ವಾಟ್ ಎವರ್ ವಿ ಆರ್ ರಿಯಲೈಸಿಂಗ್ ನಾವು, ಇಟ್ ವಾಸ್ ಜಸ್ಟ್ ಆನ್ ಎ ಪೇಪರ್. ನಮ್ಮದೊಂದು ಪೇಪರಲ್ಲಿ ನಮ್ಮ ಪ್ಲ್ಯಾನ್ ಇತ್ತು, ಇದೆಲ್ಲ ಮಾಡ್ತೀವಿ ಅಂತ ಇತ್ತು ಅಷ್ಟೇ. ಸೊ ದಟ್ಸ್ ವೆನ್ ವಿ ರೀಚ್ಡ್ ಔಟ್ ಟು BIRAC ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ, KTech ಅಂತ ಮುಂಚೆ ಇತ್ತು, ರನ್ ಬೈ ಡಿಪಾರ್ಟ್ಮೆಂಟ್ ಆಫ್ ITBT. ಸೊ ವಿ ಜಸ್ಟ್ ಪ್ರೆಸೆಂಟೆಡ್ ದ ಪ್ಲ್ಯಾನ್. ಸೊ ಆ ಪ್ಲ್ಯಾನ್ ನೋಡಿಬಿಟ್ಟು ದೇ ಸ್ಟಾರ್ಟೆಡ್ ಫಂಡಿಂಗ್ ಅಸ್. ನಿಮ್ಮನ್ನು ನಂಬಿದ್ರು? 100% ನಂಬಿದ್ರು. ಮೋರ್ ದೆನ್ ಮೀ, ಐ ಥಿಂಕ್ ದ ಪ್ರಾಬ್ಲಮ್ ಅವರು ವಾಸ್ ಸೋ ಔಟ್ಪೋರಿಂಗ್. ಹೌದು. ಸೊ ವಿತ್ ಜಸ್ಟ್ ಲೈಕ್ ಎ ಪ್ರಾಬ್ಲಮ್ ಇನ್ ಎ ಪೇಪರ್ ಆ್ಯಂಡ್ ಸೊಲ್ಯೂಷನ್ನು ನಮ್ಮದು ಇಟ್ ವಾಸ್ ಥಿಯರಿಟಿಕಲ್ ಆ ಟೈಮಲ್ಲಿ. ವಿತ್ ದಟ್ ದೇ ಗೇವ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಎನ್ಕರೇಜ್ಮೆಂಟ್. ಸೊ ಈ ಟೈಮಲ್ಲಿ C-Camp ವಾಸ್ ಅವರ್ ಫಸ್ಟ್ ಲೈಕ್ ಶೋಲ್ಡರ್ ಹೇಳ್ಬೋದು. ಇಟ್ ವಾಸ್ ಆಲ್ವೇಸ್ ಲೈಕ್ ಎ ಶ್ಯಾಡೋ ಫೌಂಡರ್ ಇತ್ತು ಥ್ರೂ ಔಟ್ ಅವರ್ ಜರ್ನಿ. ಸೊ ಒಂದು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ನಮ್ಮದು ಇನ್ಫ್ಯಾಕ್ಟ್ ನಮ್ಮ ಮೇಲೆ ಅಷ್ಟು ಬಿಲೀಫ್ ಇರಲಿಲ್ಲ. ಅದೇ ಟೈಮಲ್ಲಿ ರಾಜ್ಯ ಸರ್ಕಾರ ಇರ್ಬೋದು, ಇಲ್ಲಾಂದರೆ ಭಾರತ ಸರ್ಕಾರ ಇರ್ಬೋದು, ದೇ ಸ್ಟಾರ್ಟೆಡ್ ಬಿಲೀವಿಂಗ್ ಇನ್ ಅಸ್, ವಿಚ್ ಈಸ್ ಆ್ಯಕ್ಚುಲಿ ಅಮೇಝಿಂಗ್. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಪ್ರಾಸೆಸ್, ಎಕ್ಸ್ಟ್ರೀಮ್ಲಿ ಸ್ಟ್ರೀಮ್ ಲೈನ್ ಇದೆ. ಬಟ್ ಔಟ್ಸೈಡ್ನಿಂದ ಜನರಲಿ ನಾವು ಗೌರ್ಮೆಂಟು ಇಲ್ಲಾಂದರೆ ಪಾಲಿಸೀಸ್ ಅಂದರೆ ದಿಸ್ ಆಲ್ವೇಸ್ ಎ ಸ್ಕೆಪ್ಟಿಕಲ್ ಥಿಂಗ್. ಬಟ್ ನಮಗೂ ಡೆಫಿನೆಟ್ ಆಗಿತ್ತು. ಬಟ್ ನಾವು ಬೀಯಿಂಗ್ ಇನ್ ದ ಅದರ್ ಸೈಡ್, ಬೀಯಿಂಗ್ ಎ ಬೆನಿಫಿಷರಿ ಅಬೌಟ್ ಇಟ್, ಇನ್ಫ್ಯಾಕ್ಟ್ ಐ ಶುಡ್ ಸೇ ಲೈಕ್ ಆರ್ಗನೈಸೇಷನ್ಸ್ ಲೈಕ್ C-Camp ಆರ್ BIRAC, ದೇ ದೆಮ್ಸೆಲ್ಫ್ ಆ್ಯಕ್ಟ್ ಲೈಕ್ ಎ ಸ್ಟಾರ್ಟಪ್. ಹೊರಗಿದ್ರಿ, ಈಗ ಒಳಗಿದ್ದೀರಾ. ಈಗ ನಿಮ್ಮ ಥರ ನಿಮ್ಮ ಹಿಂದೆ ನೋಡ್ತಾ ಇರೋರಿಗೆ ಏನು ಒಂದು ಲೈನ್ ಸಜೆಷನ್? ಈಗ ನಂಗೆ ಒನ್ ಕ್ಲಿಯರ್ ಥಿಂಗ್ ಅಂದರೆ, ಪ್ರಾಬ್ಲಮ್ ಯು ಶುಡ್ ಜಸ್ಟ್ ಐಡೆಂಟಿಫೈ ದ ಪ್ರಾಬ್ಲಮ್ ಆ್ಯಂಡ್ ಯು ಶುಡ್ ಪರ್ಸೀವ್. ಅದು ಆ ಏಡು ಇಟ್ಕೊಂಡ್ರೆ ಯು ಕ್ಯಾನ್ ರಿಯಲಿ ಸಾಲ್ವ್ ಎನಿ. ನಿಮ್ಮ ಕ್ಲಾರಿಟಿ ಹೆಚ್ಚು ಮಾಡ್ಕೊಳ್ಳಿ, ಏಜೆನ್ಸಿ ಮೇಲೆ ಅನುಮಾನ ಇರೋದನ್ನು ತೆಗೆದು ಪಕ್ಕಕ್ಕಿಡಿ. ಹೌದು, ಪ್ರಾಬ್ಲಿ ವಿಲ್ ಸಕ್ಸೀಡ್. ಕರೆಕ್ಟ್ ಸರ್. ಹೆಗ್ಡೆ ಅವರೇ ಸರ್, ನಿಮ್ಮ ಸಮಸ್ಯೆ ಏನಿತ್ತು, ಸೊಲ್ಯೂಷನ್ ಎಲ್ಲಿ ಹುಡುಕಿದ್ರಿ? ನಾನು ಮುಂಚೆ ಹೇಳಿದಾಗೆ ಈ ರೀತಿ ಸಮಸ್ಯೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇತ್ತು. ನಾವು ಡಾಕ್ಟರ್ಸ್ ಜೊತೆ, ಉಳಿದವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ವಿ.
ಸೊ ಆ ಸಮಸ್ಯೆಗೆ ಒಂದು ಪರಿಹಾರ ಅದು ಕೂಡ ನಮ್ಮ ತಲೆಯಲ್ಲಿತ್ತು. ಆದರೆ ನಮಗೆ ಒಂದು ತಕ್ಕ ಮಟ್ಟಿಗೆ ನಾವು ಅದೊಂದು ಪ್ರೋಟೋಟೈಪ್ ಥರ ಮಾಡಿ ಎಲ್ಲ ಮಾಡಿದ್ವಿ. ತೊಂದರೆ ಎಲ್ಲಿ? ಆದರೆ ತೊಂದರೆ ಏನಂದರೆ ಈಗ ಅದನ್ನು ಮುಂದೆ ತಗೊಂಡು ಹೋಗೋದಕ್ಕೆ ಹೇಗೆ ಸಾಧ್ಯ? ಈಗ ಕನಸು ಒಂದರೆ ಇದ್ರೆ ಆಗಲ್ಲ, ಅದಕ್ಕೆ ಕಾಸು ಬೇಕು. ಎಸ್. ಹಾಗಾಗಿ ಸೊ ಆ ಸಮಯದಲ್ಲಿ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ತುಂಬ ಬಹಳಷ್ಟು ಯೋಜನೆಗಳಿದೆ. ನೀವು ನಿಮ್ಮ ಹತ್ರ ಐಡಿಯಾ ಇದ್ದರೆ ಒಂದು ಯೋಜನೆ ಇದೆ, ನಿಮ್ಮ ಹತ್ರ ಪ್ರೋಟೋಟೈಪ್ ಇದ್ದರೆ ಒಂದು ಯೋಜನೆ ಇದೆ, ನೀವು ಪ್ರೋಟೋಟೈಪಿಂದ ಮುಂದಿನ ಸ್ಟೇಜಲ್ಲಿದ್ದರೆ ಮತ್ತೊಂದು ಯೋಜನೆ ಇದೆ, ನೀವು ಅದನ್ನ ಮಾರ್ಕೆಟ್ಗೆ ತಗೊಂಡೋಗಿ ಇನ್ನೊಂದು ಯೋಜನೆ ಇದೆ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಮೆಟ್ಟಿಲಿನಲ್ಲೂ ಕೈ ಹಿಡಿದು ನಮ್ಮನ್ನು ಮೇಲುವರೆಗೆ ತಗೊಂಡು ಹೋಗಿ ನಮ್ಮನ್ನು ಯಶಸ್ವಿ ಆಗೋದಕ್ಕೆ ಅವರು ಪೂರ್ತಿಯಾಗಿ ಅವರ ಜೊತೆಗೆ ಸಿ ಕ್ಯಾಂಪ್ ಕೂಡ ಇದೆ. ಖಂಡಿತ. ಈಗೆಲ್ಲ ಸಿ ಕ್ಯಾಂಪ್ ಅಂತೂ ಈಗ ನಮ್ಮ ದೈನಂದಿನ ಏನು ನಮ್ಮ ಸಹೋದ್ಯೋಗಿ ದಿನನಿತ್ಯದ ಜೀವನದ ಭಾಗ ಆಗಿ ಹೋಗಿದ್ದಾರೆ. ಅದು ಕೂಡ ಇದು ಒಂದೇ ಎಲ್ಲ ಏನು ವಿಭಾಗಗಳಲ್ಲಿ ಈಗ ಫಂಡಿಂಗ್, ಈಗ ದುಡ್ಡು ಒಂದೇ ಇದ್ರೆ ಆಗೋದಿಲ್ಲ. ಯಾಕೆಂದ್ರೆ ನಾವು ಈಗ ಏನು ನಮ್ಮ ಶಿಕ್ಷಣದಿಂದ ಈಗ ಧುಮುಕಿರೋದು ನಾವಿಲ್ಲಿಗೆ. ನಿಮ್ಮ ಹಿಂದೆ ಬಹಳ ಜನ ನಿಮ್ಮ ದಾರಿ ನೋಡ್ತಾ ಇದ್ದಾರೆ, ನೀವು ಮುಂದೆ ಬಂದಿದ್ದೀರಿ, ನಿಮ್ಮ ಬೆನ್ನು ನೋಡ್ತಾ ಇದ್ದಾರೆ. ಏನು ಹೇಳ್ತೀರಿ ಅವರಿಗೆ? ಐಡಿಯಾ ಇದ್ರೆ ಅದು ಸ್ಟಾರ್ಟಪ್ ಆಗೋದಿಲ್ಲ. ವಾವ್. ಸೊ ಐಡಿಯಾನ ಅದನ್ನ ಪರ್ಸೀವ್ ಮಾಡಬೇಕು, ಅದು ಯಾರಿಗೆ ತಲುಪಬೇಕು, ನೀವು ಯಾರಿಗಾಗಿ ಕ್ಲಾರಿಟಿ ಮಾಡ್ತಾ ಇದ್ದೀರಿ ಅದು ನಿಮಗೆ ಗೊತ್ತಿರಬೇಕು, ಆ ಕ್ಲಾರಿಟಿ ಇರಬೇಕು. ಅದನ್ನು ಮುಂದೆ ತಗೊಂಡು ಹೋಗೋದು ಹೇಗೆ, ಅದು ನಾವು ಅಂದ್ಕೊಂಡಷ್ಟು ಸುಲಭ ಆಗಿರಲಿಲ್ಲ, ನಮಗಂತೂ ಸುಲಭ ಆಗಿರಲಿಲ್ಲ. ಈಗ ಸಿ ಕ್ಯಾಂಪ್ ಅಂತಹ ಅನೇಕ ಮಾರ್ಗದರ್ಶಕರು ಸಂಸ್ಥೆಗಳು, ಅವು ಎಲ್ಲ ಎಕ್ಸ್ಪರ್ಟ್ಗಳು ಎಲ್ಲ ಅವರ ಏನು ಮಾರ್ಗದರ್ಶನದಿಂದ ಅವರ ಸಹಕಾರದಿಂದ ನಮಗೆ ಈಗ ಈ ಹಂತಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗಿದ್ದು. ಹಾಗಾಗಿ ಐಡಿಯಾ ಇದ್ದರೆ ಸ್ಟಾರ್ಟಪ್ ಆಗೋದಿಲ್ಲ, ಅದಕ್ಕೆ ಇನ್ನೂ ಅನೇಕ ನಿಮ್ಮ ಏನು ಡೆಡಿಕೇಶನ್ ಇರಬೇಕು, ನಿಮ್ಮ ಆ ಮೈಂಡ್ ಸೆಟ್ ಇರಬೇಕು. ಇದೆಲ್ಲದು ಇದ್ದರೆ ಮಾತ್ರ ಸ್ಟಾರ್ಟಪ್ ಆಗಲಿಕ್ಕೆ. ಒಂದು ಡೈಲಾಗು ಕಾರ್ಯಕ್ರಮ ನೋಡಿದ್ರಿ, ಕೇಳಿದ್ರಿ, ಏನೇನೆಲ್ಲ ಸಾಧ್ಯತೆ ಇದೆ ಅಂತ ತಲೆನಲ್ಲಿ ಇಂಜಿನಿಯರು ಎಲ್ಲ ಹೋಗಿ ಮೆಟ್ಟೆಕ್ ಫೀಲ್ಡಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದಾರೆ. ಈ ಥರದ್ದು ಇನ್ನೂ ತುಂಬ ಇದೆ, ಅಂಥದ್ದೆಲ್ಲ ತೊಗೊಂಡು ನಿಮ್ಮ ಮುಂದೆ ಮತ್ತೆ ಬರ್ತಾ ಇರ್ತೀವಿ ಇಂಥ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮಕ್ಕೆ ಒಂದು ಮಾಹಿತಿ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು. ಕರ್ನಾಟಕ ಸ್ಟಾರ್ಟಪ್ ಚಾಂಪಿಯನ್ಸ್, ನವಭಾರತದ ಶಿಲ್ಪಿಗಳು, ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್ KDM. ಮತ್ತೊಮ್ಮೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.